ಎಲ್ಲರಿಗೂ ನಮಸ್ಕಾರ. ಆರೋಗ್ಯವಾಗಿ ಮುತ್ತಿನಂತೆ ಹೊಳೆಯೋ ಹಲ್ಲುಗಳಿದ್ರೆ ನಮ್ಮ ಕಾನ್ಫಿಡೆನ್ಸ್ ಲೆವೆಲೇ ಬೇರೆ ಅಲ್ವಾ? ಆದರೆ ಕೆಲವೊಮ್ಮೆ ಹಲ್ಲುಗಳಲ್ಲಿನ ಕುಳಿಗಳು ಅಥವಾ ಬೇರೆ ಬೇರೆ ಸಮಸ್ಯೆಗಳು ನಮ್ಮನ್ನ ಕಾಡೋಕ್ ಶುರು ಮಾಡ್ತವೆ. ಈ ಸಮಸ್ಯೆಗೆ ಪ್ರಕೃತಿಯಲ್ಲೇ ಕೆಲವು ತುಂಬಾನೇ ಸರಳ ಮತ್ತು ಪರಿಣಾಮಕಾರಿ ಪರಿಹಾರಗಳಿವೆ. ಹಾಗಾದ್ರೆ ಇವತ್ತು ನಾವು ನಮ್ಮ ಹಲ್ಲುಗಳನ್ನ ಬಲಪಡಿಸೋಕೆ ಸಹಾಯ ಮಾಡುವ ಕೆಲವು ಅದ್ಭುತ ನೈಸರ್ಗಿಕ ವಿಧಾನಗಳ ಬಗ್ಗೆ ತಿಳ್ಕೊಳ್ಳೋಣ. ಹಾಗಾದ್ರೆ ನಮ್ಮ ದಂತ ಆರೋಗ್ಯವನ್ನ ತುಂಬಾ ಕಾಲದವರೆಗೆ ಚೆಂದಾಗಿ ಕಾಪಾಡ್ಕೊಳ್ಳೋಕ್ಕೆ ಪ್ರಕೃತಿ ಹೇಗೆಲ್ಲ ಸಹಾಯ ಮಾಡ್ಬೋದು? ಬನ್ನಿ ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಪ್ರಕೃತಿಯಲ್ಲಿ ಅಡಗಿರುವ ಕೆಲವು ಸೀಕ್ರೆಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸರಿ, ಹಾಗಾದ್ರೆ ನಾವಿವತ್ತು ಪ್ರಕೃತಿಯಿಂದ ಸಿಗುವಂಥ 5 ಸಿಂಪಲ್ ಆದ್ರೆ ತುಂಬಾನೇ ಎಫೆಕ್ಟಿವ್ ಆದ ರೆಮಿಡೀಸ್ ಬಗ್ಗೆ ಮಾತಾಡೋಣ. ಇದನ್ನ ನಮ್ಮ ಪ್ರತಿದಿನದ ಹಲ್ಲಿನ ಆರೈಕೆಯಲ್ಲಿ ತುಂಬಾ ಸುಲಭವಾಗಿ ಅಳವಡಿಸ್ಕೊಳ್ಬಹುದು. ನಮ್ಮ ಲಿಸ್ಟ್ನಲ್ಲಿ ಮೊದಲನೆಯದಾಗಿ ಬರೋದು ನಮ್ಮೆಲ್ಲರ ಅಡುಗೆ ಮನೆಯಲ್ಲಿ ಸಾಮಾನ್ಯವಾಗಿ ಸಿಗೋ ಒಂದು ಪದಾರ್ಥ, ಲವಂಗ. ಆದರೆ ಇದು ದಂತ ಆರೋಗ್ಯಕ್ಕೆ ಒಂದು ಪವರ್ಫುಲ್ ಅಸ್ತ್ರ ಇದ್ದಾಗೆ. ಇದರ ಪ್ರಯೋಜನಗಳು ನಿಜಕ್ಕೂ ಆಶ್ಚರ್ಯ ತರಿಸ್ತವೆ. ಲವಂಗದಲ್ಲಿರೋ ಒಂದು ಸ್ಪೆಷಲ್ ಕಾಂಪೌಂಡ್ ಅಂದ್ರೆ ಅದು ಯೂಜಿನಾಲ್. ಇದು ಹಲ್ಲಿನ ಕುಳಿಗಳಿಗೆ ಕಾರಣವಾಗೋ ಬ್ಯಾಕ್ಟೀರಿಯಾಗಳ ವಿರುದ್ಧ ಫೈಟ್ ಮಾಡುತ್ತೆ. ಅಷ್ಟೇ ಅಲ್ಲ, ಹಲ್ಲು ನೋವು ಮತ್ತೆ ಸೆನ್ಸಿಟಿವಿಟಿಯಿಂದ ತಕ್ಷಣದ ರಿಲೀಫ್ ಕೂಡ ಕೊಡುತ್ತೆ. ಇದನ್ನ ಬಳಸೋದು ಕೂಡ ತುಂಬಾನೇ ಸುಲಭ. ಊಟ ಆದ್ಮೇಲೆ ಒಂದೇ ಒಂದು ಲವಂಗವನ್ನ ಬಾಯಲ್ ಹಾಕೊಂಡು ಜಗಿದ್ರೆ ಸಾಕು. ಮುಂದಿನ ರೆಮಿಡಿ ಕೇಳಿದ್ರೆ ಸ್ವಲ್ಪ ಆಶ್ಚರ್ಯ ಆಗ್ಬೋದು. ಅದೇ ಪೇರಳೆ ಎಲೆಗಳು. ನಾವು ಸಾಮಾನ್ಯವಾಗಿ ಪೇರಳೆ ಹಣ್ಣನ್ನ ತಿಂತೀವಿ, ಆದರೆ ಅದರ ಎಲೆಗಳು ನಮ್ಮ ಹಲ್ಲುಗಳಿಗೆ ಎಷ್ಟು ಅದ್ಭುತವಾದ ಪ್ರಯೋಜನಗಳನ್ನು ಕೊಡುತ್ತೆ ಅನ್ನೋದು ತುಂಬ ಜನಕ್ಕೆ ಗೊತ್ತೇ ಇರಲ್ಲ. ಈ ಪೇರಳೆ ಎಲೆಗಳಲ್ಲಿ ತುಂಬಾನೇ ಪವರ್ಫುಲ್ ಆಂಟಿ ಬ್ಯಾಕ್ಟೀರಿಯಲ್ ಗುಣಗಳಿವೆ ಗೊತ್ತಾ? ಊಟ ಆದ್ಮೇಲೆ ಒಂದೆರಡು ಫ್ರೆಶ್ ಎಲೆಗಳನ್ನ ಜಗಿಯೋದ್ರಿಂದ ಒಸಡು ಮತ್ತೆ ಹಲ್ಲುಗಳನ್ನ ಇನ್ಫೆಕ್ಷನ್ನಿಂದ ರಕ್ಷಿಸಬಹುದು. ಹಾಗೆ ಅವುಗಳನ್ನ ಸ್ಟ್ರಾಂಗ್ ಆಗಿಟ್ಕೊಳ್ಬೋದು. ಇದು ನಿಜವಾಗ್ಲೂ ಪ್ರಕೃತಿಯ ಒಂದು ವರದಾನ ಅಂತಲೇ ಹೇಳ್ಬೋದು. ಈಗ ನಾವು ನೋಡೋ ಮೂರನೇ ರೆಮಿಡಿ ನಮ್ಮ ಹಿರಿಯರು ಹಿಂದಿನ ಕಾಲದಿಂದಲೂ ಬಳಸ್ತಾ ಬಂದಿರೋ ಒಂದು ಸಾಂಪ್ರದಾಯಿಕ ವಿಧಾನ. ಅದೇ ಬೇವಿನ ಕಡ್ಡಿ. ಇದು ಬಾಯಿಯ ಸ್ವಚ್ಛತೆಗಾಗಿ ತಲೆಮಾರುಗಳಿಂದ ಬಳಕೆಯಲ್ಲಿರೋ ಒಂದು ಅತ್ಯಂತ ನಂಬಿಕಸ್ಥ ವಿಧಾನ. ಬೇವಿನ ಕಡ್ಡಿಯಲ್ಲಿರೋ ಆಂಟಿಸೆಪ್ಟಿಕ್ ಗುಣ ಇದೆಯಲ್ಲ, ಅದೇ ಅದರ ಅತಿದೊಡ್ಡ ಶಕ್ತಿ. ಇದರಿಂದ ಹಲ್ಲುಜ್ಜೋದು, ಬಾಯಲ್ಲಿರೋ ಬ್ಯಾಕ್ಟೀರಿಯಾ ಮತ್ತೆ ಹಲ್ಲಿನ ಪಾಚಿಯನ್ನ ಅಂದ್ರೆ ಪ್ಲಾಕನ್ನ ಕಂಟ್ರೋಲ್ ಮಾಡೋಕೆ ಬೆಸ್ಟ್ ದಾರಿ. ಇದು ತಲೆಮಾರುಗಳಿಂದ ತನ್ನ ಎಫೆಕ್ಟಿವ್ನೆಸ್ ಅನ್ನ ಸಾಬೀತು ಮಾಡಿದೆ. ಸರಿ, ನಮ್ಮ 4ನೇ ಪರಿಹಾರಕ್ಕೆ ಬರೋಣ. ಇದು ಒಂದು ವಸ್ತು ಅಲ್ಲ, ಬದಲಿಗೆ ಒಂದು ಸ್ಮಾರ್ಟ್ ಐಡಿಯಾ. ನಾವು ತಿನ್ನೋ ಕೆಲವು ಆಹಾರಗಳೇ ನಮ್ಮ ಹಲ್ಲುಗಳನ್ನ ಕ್ಲೀನ್ ಮಾಡೋ ನ್ಯಾಚುರಲ್ ಟೂಲ್ಸ್ ಆಗಿ ಹೇಗೆ ಕೆಲಸ ಮಾಡುತ್ತವೆ ಅಂತ ನೋಡೋಣ. ಈ ಅನಾಲಜಿ ಅಂದ್ರೆ ಈ ಹೋಲಿಕೆ ಎಷ್ಟು ಚೆನ್ನಾಗಿದೆ ನೋಡಿ. ಕ್ಯಾರೆಟ್, ಸೇಬು ಇಂಥ ಗರಿಗರಿಯಾದ ತರಕಾರಿ, ಹಣ್ಣುಗಳನ್ನ ಜಗಿಯೋದು ಒಂದು ನ್ಯಾಚುರಲ್ ಟೂತ್ ಬ್ರಷ್ ಬಳಸಿದ ಹಾಗೇ ಅಂತೆ. ಇದು ಹಲ್ಲುಗಳನ್ನು ಸ್ವಚ್ಛಗೊಳಿಸೋ ಒಂದು ಸಿಂಪಲ್ ಮತ್ತೆ ಟೇಸ್ಟಿ ವಿಧಾನ ಅಲ್ವಾ? ನಾವು ಈ ಥರ ಕ್ರಂಚಿಯಾಗಿರೋ ಫುಡ್ಸ್ ತಿನ್ನೋವಾನ ಅದು ನಮ್ಮ ಹಲ್ಲುಗಳ ಮೇಲೆ ಒಂದು ನ್ಯಾಚುರಲ್ ಸ್ಕ್ರಬ್ಬಿಂಗ್ ಎಫೆಕ್ಟ್ ಕೊಡುತ್ತೆ. ಈ ಆಕ್ಷನ್ ಪ್ಲಾಕ್ ಮತ್ತೆ ಹಲ್ಲುಗಳ ಮಧ್ಯೆ ಸಿಕ್ಕಾಕೊಂಡಿರೋ ಸಣ್ಣ ಸಣ್ಣ ಆಹಾರದ ಕಣಗಳನ್ನ ತೆಗೆದುಹಾಕೋಕೆ ಹೆಲ್ಪ್ ಮಾಡುತ್ತೆ. ನಮ್ಮ ಲಿಸ್ಟ್ನ ಕೊನೆಯ ಅಂದ್ರೆ 5ನೇ ರೆಮಿಡಿ ಬಹುತೇಕ ಎಲ್ಲರ ಮನೆಯಲ್ಲೂ ಪೂಜನೀಯ ಸ್ಥಾನದಲ್ಲಿರೋ ತುಳಸಿ. ಇದನ್ನ ಒಂದು ಪ್ರೊಟೆಕ್ಟಿವ್ ಮೌತ್ ವಾಶ್ ಆಗಿ ಹೇಗೆ ಬಳಸಬಹುದು ಅಂತ ತಿಳ್ಕೊಳ್ಳೋಣ. ಇದನ್ನ ಬಳಸೋ ವಿಧಾನ ಕೂಡ ತುಂಬಾನೇ ಸರಳ. ಮೊದಲಿಗೆ ಒಂದು 3-4 ತುಳಸಿ ಎಲೆಗಳನ್ನ ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ, ಆಮೇಲೆ ಆ ನೀರು ತಣ್ಣಗಾಗೋಕ್ ಬಿಡಿ. ಆನಂತರ ಆ ನೀರಿನಿಂದ ಚೆನ್ನಾಗಿ ಬಾಯಿ ಮುಕ್ಕಳಿಸಿದ್ರೆ ಸಾಕು. ಇದು ಬಾಯ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಅಂದ್ರೆ ತುಳಸಿ ನೀರು ಒಂದು ಎಫೆಕ್ಟಿವ್ ನ್ಯಾಚುರಲ್ ಮೌತ್ ವಾಶ್ ತರ ಕೆಲಸ ಮಾಡುತ್ತೆ. ಅದರಲ್ಲಿರೋ ಆಂಟಿಬ್ಯಾಕ್ಟೀರಿಯಲ್ ಗುಣಗಳು ಇನ್ಫೆಕ್ಷನ್ ಬರ್ದ ಹಾಗೆ ತಡೆದು ಬಾಯಿಯ ಸಂಪೂರ್ಣ ಆರೋಗ್ಯವನ್ನ ಕಾಪಾಡೋಕೆ ಹೆಲ್ಪ್ ಮಾಡುತ್ತೆ. ಸರಿ, ಇಷ್ಟೆಲ್ಲ ಪರಿಹಾರಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಆದ್ರೆ ಬರೀ ತಿಳ್ಕೊಂಡೇ ಸಾಕಾಗಲ್ಲ ಅಲ್ವಾ? ಇದನ್ನ ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳೋದು ತುಂಬಾ ಮುಖ್ಯ. ಯಾಕಂದ್ರೆ ನಿರಂತರತೆಯೇ ಯಶಸ್ಸಿನ ಕೀಲಿಕೈ. ಒಂದು ಮಾತು ನೆನಪಲ್ಲಿಟ್ಕೋಬೇಕು. ಸಣ್ಣದಾಗಿ ಆದ್ರೆ ಪ್ರತಿದಿನ ನಾವು ಮಾಡೋ ಕೆಲಸಗಳು ದೀರ್ಘಕಾಲದಲ್ಲಿ ದೊಡ್ಡ ಆರೋಗ್ಯ ಪ್ರಯೋಜನಗಳನ್ನು ತಂದುಕೊಡುತ್ತವೆ. ಈ ನೈಸರ್ಗಿಕ ಪರಿಹಾರಗಳು ಕೂಡ ಅಷ್ಟೇ. ನಾವದನ್ನ ರೆಗ್ಯುಲರ್ ಆಗಿ ಬಳಸಿದಾಗಲೇ ಅದರ ಪೂರ್ತಿ ಲಾಭ ಸಿಗೋದು. ಬನ್ನಿ, ಹಾಗಾದ್ರೆ ನಾವು ಮಾತಾಡಿದ ಎಲ್ಲ ಪ್ರಮುಖ ಅಂಶಗಳನ್ನ ಒಂದ್ಸಲ ಕ್ವಿಕ್ ಆಗಿ ನೋಡೋಣ. ಈ ಸಮ್ಮರಿ ನಿಮ್ಗೆ ಸುಲಭವಾಗಿ ಎಲ್ಲವನ್ನೂ ನೆನ್ಪಿಟ್ಕೊಳ್ಳೋಕೆ ಸಹಾಯ ಮಾಡುತ್ತೆ. ನಮ್ಮ 5 ಪರಿಹಾರಗಳನ್ನ ಒಮ್ಮೆ ಗ್ಲಾನ್ಸ್ ಮಾಡೋಣ. ನೋಡಿ, ಲವಂಗ ಇದು ಹಲ್ಲು ಕುಳಿಗಳು ಮತ್ತೆ ನೋವಿಗೆ ಒಳ್ಳೆಯದು. ಪೇರಳೆ ಎಲೆಗಳು ಇದು ಬ್ಯಾಕ್ಟೀರಿಯಾ ವಿರುದ್ಧ ಹೋರಾಡುತ್ತೆ. ಬೇವಿನ ಕಡ್ಡಿ ಇದು ಪ್ಲಾಕ್ ಕಂಟ್ರೋಲ್ ಮಾಡುತ್ತೆ. ಗರಿಗರಿ ಆಹಾರಗಳು ಹಲ್ಲುಗಳನ್ನ ಕ್ಲೀನ್ ಮಾಡ್ತವೆ. ಮತ್ತು ಕೊನೆಯದಾಗಿ ತುಳಸಿ ಒಂದು ಅದ್ಭುತ ನ್ಯಾಚುರಲ್ ಮೌತ್ ವಾಶ್ ಆಗಿದೆ. ಹಾಗಾದ್ರೆ ಈ ವಿಶ್ಲೇಷಣೆಯನ್ನ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ನಮ್ಮ ಬಾಯಿಯ ಆರೋಗ್ಯದ ವಿಷಯದಲ್ಲಿ
ಇಲ್ಲಿ ಹೇಳಿರೋ ಯಾವ ಒಂದು ಸಣ್ಣ ನೈಸರ್ಗಿಕ ಅಭ್ಯಾಸ ದೊಡ್ಡ ಮಟ್ಟದ ಬದಲಾವಣೆಯನ್ನ ತರಬಹುದು ಅಂತ ನಿಮಗನ್ಸುತ್ತೆ? ಇದರ ಬಗ್ಗೆ ಒಮ್ಮೆ ಯೋಚಿಸಿ ನೋಡಿ. ಮುಂದಿನ ಬಾರಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಸಿಗೋಣ.